जाने महबूब आगे जाने महबूब जाने जरा जल्दी जाने पब्लिक बोले ಟಾರ್ಗೆಟ್ ಮಾಡುವ ಮೂಲಕ ತಮ್ಮ ಪಕ್ಷದಲ್ಲಿರುವಂತ ನಾಯಕರನ್ನೇ ಬಿಡಲ್ಲ. ಯಾರು? ಬಿಜೆಪಿ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂತ ಸಚಿವ ಸ್ಥಾನ ತಗೊಂಡು ಅವರ ಕೊಟ್ಟಿರುವಂತ ಅಧಿಕಾರ ಅನುಭವಿಸಿ ಉಂಡ ಮನೆಗೆ ಏನು ಕನ್ನ ಹಾಕುವಂತ ಶಾಸಕ. ಇವತ್ತು ಏನು ಒಂದು ವಾರದ ಹಿಂದೆ ಏನು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ತಮ್ಮೆಲ್ಲರ ಏನು ಭಾರತ ದೇಶದ ಕರ್ನಾಟಕಕ್ಕಾಗಿ ಅನೇಕ ಯೋಜನೆಗಳನ್ನು ಸ್ಥಾಪಿಸಿ ಅನೇಕ ಯೋಜನೆ, ಮೊದಲನೇದಾಗಿ ನೀರಾವರಿ ಅಂತ ಯೋಜನೆ, ಆಮೇಲೆ ದೇಶಕ್ಕಾಗಿ ತಮ್ಮ ಮಕ್ಕಳನ್ನು ಬಲಿ ಕೊಟ್ಟು ಒಂದು ಟೈಮ್ ಊಟ ಮಾಡಿ ಇನ್ನೊಂದು ಟೈಮ್ ಊಟ ಮಾಡಲಾರ್ದಂಗೆ ರಾಜ್ಯವನ್ನು ಕಾಪಾಡುತ್ತಾ ಆಗಿನ ಕಾಲದಲ್ಲಿ ತಮ್ಮ ಏನೋ ರಾಜ್ಯಕ್ಕೆ ತೊಂದರೆ ಆದಾಗ ಹೆಣ್ಣು ಮಕ್ಕಳನ್ನು ಟಿಪ್ಪು ಸುಲ್ತಾನ್ ರವರಿಗೆ ರಕ್ಷಣೆ ಕೋರಿ ಬಂದ ಜನಕ್ಕೆ ರಕ್ಷಣೆ ಕೊಟ್ಟಂತ ಟಿಪ್ಪು ಸುಲ್ತಾನ್ ರವರು ಇವತ್ತು ನಾವು ಈ ವೇದಿಕೆ ಮುಖಾಂತರ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಬಹಳ ಹಿರಿಯರು, ಏನೋ 6 ಬಾರಿ ಶಾಸಕರಾದಂಥವ್ರು, ಸಚಿವರಾದಂಥವ್ರು, ಕರ್ನಾಟಕ ರಾಜ್ಯದ ಎಲ್ಲಾ ಜನಾಂಗಕ್ಕೆ ಅವರು ಬೇಕಾಗುವ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಟು ಅವರಿಗೆ ಬುದ್ಧಿಭ್ರಮೆ ಆಗಿದೆ. ಅವರು ಬೆಂಗಳೂರಲ್ಲಿ ಇರುವಂತ ಆ ಡೈರಿ ಸರ್ಕಲ್ ರಸ್ತೆಯಲ್ಲಿ ನಿಮಾನ್ಸ್ ಅಂತ ಒಂದು ಆಸ್ಪತ್ರೆ ಇದೆ, ಅಲ್ಲಿ ಸೇರಿಸಿ ಅವ್ರಿಗೆ ತೋರಿಸಿದ್ರೆ ಬಹುಶಃ ಅವರ ಬುದ್ಧಿ ಸರಿಯಾಗುತ್ತೇನೋ. ಯಾವಾಗ ನೋಡಿದ್ರು ಅಲ್ಪಸಂಖ್ಯಾತರ ಬಗ್ಗೆ, ಮುಸಲ್ಮಾನರ ಬಗ್ಗೆ. ಸ್ವಾಮಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರೇ, ತಮ್ಮ ಕ್ಷೇತ್ರದ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದೀರಾ? ಇವತ್ತು ರೈತರ ಜೀವನಗಳು ಬಿಜಾಪುರ್ ಆಮೇಲೆ ಅಲ್ಲಿರುವಂತ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಹೋಗಿ ನೋಡಿ ಏನಾಗ್ತಾ ಇದೆ ಅಂತ. ಅದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನಿಮಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅಂತಂದ್ರೆ ನೀವು ಯಡಿಯೂರಪ್ಪ ಬೈತೀರಾ. ಯಾವುದೇ ಒಂದು ಏನು ಪಕ್ಷ ಅವರಿಗೆ ಎಲ್ಲಾ ಸ್ಥಾನಮಾನ ಕೊಟ್ಟರು, ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅವರಿಗೂ ಬೈತೀರಾ. ನೀವು ಯಾರಿಗೆ ಬೈತೀರಾ? ನಿಮಗೆ ಯಾಕೆ ಹಿಂಗಾಗಿದೆ ಸ್ವಲ್ಪ ದಯವಿಟ್ಟು ಆಲೋಚನೆ ಮಾಡಿ ನೋಡಿ. ಎಷ್ಟು ವಯಸ್ಸಾಗಿದೆ ನಿಮ್ಗೆ? ನಮ್ಮಂತ ಯುವಕರು ನಿಮಗೆ ಬುದ್ಧಿಮಾತಿ ಹೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕೆ? ಟಿಪ್ಪು ಸುಲ್ತಾನ್ ಅವರು ನಿಮಗೆ ಏನ್ ಮಾಡಿದಾರೆ ಅಂತ ಗೊತ್ತಿಲ್ವಾ? ನೀವು ಮೈಸೂರಿಗೆ ಹೋಗಿ ಬನ್ನಿ ಒಂದ್ ಟೈಮ್, ಬೇಕಿದ್ರೆ ನಾವು ಖರ್ಚಿಗೆ ರೊಕ್ಕ ಕೊಡ್ತೀವಿ ನಿಮಗೆ, ನೀವು ಮೈಸೂರಿಗೆ ಹೋಗಿ ಬನ್ನಿ. ಅವರು ಕೊಟ್ಟಿರುವಂತ ಮಾಡಿರುವಂತ ತ್ಯಾಗಗಳು, ಅವರು ಮಾಡಿರುವಂತ ಬಲಿದಾನಗಳು ನಿಮಗೆ ನಾಚಿಕೆ ಆಗ್ಬೇಕಂತಾಳ ಅವರಿಗೆ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸ್ವಾಮಿ, ನಮ್ಮ ಧರ್ಮ ನಮಗೆ ಕಲಿಸುತ್ತೆ, ನಮ್ಮ ಧರ್ಮದಲ್ಲಿ ನಾವು ಬದ್ಧವಾಗಿರಬೇಕು, ಅನ್ಯ ಧರ್ಮಕ್ಕೆ ನಾವು ಪ್ರೀತಿಸಬೇಕು. ಅವಾಗಲೇ ನೀವು ಮನುಷ್ಯರಾಗಿ ರೂಪಿಸ್ಕೊಳ್ತೀರಿ. ಇಲ್ಲ ಅಂದ್ರೆ ನೀನು ರಾಕ್ಷಸ, ಒಬ್ಬ ನಾಯಕನಾಗಿ ನೀನು ಇರ್ತೀಯ ಅಂತೇಳಿ ಈ ವೇದಿಕೆ ಮುಖಾಂತರ ನಿಮಗೆ ಕಿವಿ ಮಾತು ಹೇಳ್ತೀನಿ ನಾನು. ಯತ್ನಾಳ್ ಅವರೇ, ದಯವಿಟ್ಟು ಏನ್ ನೀವು ಶಾಶ್ವತ ಕೂಟ ಹೊಡ್ಕೊಂಡು ನೀವೇನು ಈ ಪ್ರಪಂಚದಲ್ಲಿ ಇರಲ್ಲ, ನೀವು ಸತ್ತು ಹೋಗ್ತೀರಾ. ಮುಂದೆ ನಿಮಗೆ ಸಾವು ಖಚಿತ, ನಿಮ್ಮ ಹಿಂದೆ ನನಗೂ ಸಾವು ಖಚಿತ. ಬುದ್ಧಿಯಿಂದ ಆಲೋಚನೆ ಮಾಡಿ. ಏನೋ ನೀವು ಏನಾದ್ರೂ ಬೀಸಿ, ನೀವು ಸರ್ಕಾರದ ವಿಧಾನಸೌಧವನ್ನು ಬೆಳೆಸಿ ಪುನಃ ಕಟ್ಟಬಹುದು. ನೀವು ಶಾಸಕ ಭವನ ನೀವು ಕಟ್ಟಿದ್ದನ್ನು ಪುನಃ ಕಟ್ಟಬಹುದು. ಒಬ್ಬ ಸಮುದಾಯದ ಮನಸ್ಸನ್ನು ಮುರಿದ್ರೆ ಪುನಃ ಕಟ್ಟೋಕೆ ಸಾಧ್ಯ ಇಲ್ಲ. ಯತ್ನಾಳವರೇ, ಸಾಧ್ಯವಿಲ್ಲ ಅಂತ ಈ ಮಾತು ಹೇಳ್ತೀನಿ ನಾನು. ಅದಕ್ಕಾಗಿ ನಿಮಗೆ ಈ ವೇದಿಕೆಯಿಂದ ನೀವು ಏನ್ ಮಾಡಿರಿ, ಇಲ್ಲಿಂದ ಈ ದೇಶದಿಂದ ನೀವು ಬಿಟ್ಟು ಹೋಗ್ಬಿಡಿ. ಈ ದೇಶದ ಪ್ರಜೆಯಾಗಿ ನೀವು ಬಾಳ್ಬೇಡ್ರಿ. ಯಾಕಂತಂದ್ರೆ ಇದು ಸೆಕ್ಯುಲರ್ ಇಂಡಿಯಾ, ಇದು ಸೆಕ್ಯುಲರ್ ಇಂಡಿಯಾ. ಬೇಕಿದ್ರೆ ನಿಮ್ಮ ವೀಸಾ ಖರ್ಚು, ನಿಮ್ಮ ಟಿಕೆಟ್ ಖರ್ಚು, ನಿಮ್ಮ ಎಲ್ಲಾ ಖರ್ಚು ನಿಮ್ಮ ಕುಟುಂಬ ಸಮೇತ ನೀವು ಕರ್ಕೊಂಡು ಹೋಗ್ಬಿಡಿ. ಕರ್ನಾಟಕ ರಾಜ್ಯವನ್ನು ಪ್ರೀತಿಸುವಂತ ಕೆಲಸ ಮಾಡ್ರಿ. ಅದಕ್ಕಾಗಿ ನಿಮಗೆ ನಾನು ಹೇಳ್ತೀನಿ, ಈ ವೇದಿಕೆ ಮುಖಾಂತರ ಮಾನ್ಯ ದಂಡಾಧಿಕಾರಿಗಳು ಏನೋ ಇವರ ಮೇಲೆ ಪ್ರಕರಣ ದಾಖಲಿಸಿ ಇವರಿಗೆ ಜೈಲಿಗೆ ಹಾಕಿ ಗಡೀಪಾರು ಮಾಡಬೇಕಂತೇಳಿ ಒತ್ತಾಯ. ಇಂದು ನಮ್ಮ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ
BJP ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಅವಹೇಳನಕಾರಿ ಶಬ್ದಗಳು ಉಪಯೋಗಿಸಿ ಅವರಿಗೆ ನಿಂದಿಸಿದ್ದಾರೆ. ಇದು ಒಂದು ಸಲ ಅಲ್ಲ, ಸುಮಾರು ಸಲ ಅವರು ಮಾಡಿದ್ದಾರೆ. ಆದರೆ ನಾವು ಮುಸ್ಲಿಂ ಸಮಾಜದವರು ನಮ್ಮ ಧರ್ಮಗುರುಗಳಂಥ ಮೊಹಮ್ಮದ್ ಪೈಗಂಬರ್ ಅವರ ಮಾರ್ಗದರ್ಶನಂತೆ ನಾವು ನಡೀತಿದ್ವಿ. ಆದರೆ ನಮ್ಮ ತಾಳ್ಮೆ ಮಿತಿ ಮೀರ್ತಾ ಇದೆ, ತಾಳ್ಮೆ ಇದು ಆಗ್ತಾ ಇದೆ. ಯಾಕಂದರೆ BJP ಶಾಸಕ ಪ್ರತಿ ಸಲ ನಮ್ಮ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಮಾನ್ವಿ ಟಿಪ್ಪು ಸುಲ್ತಾನ್ ವೃತ್ತದಿಂದ ತಹಸೀಲ್ ಕಾರ್ಯಾಲಯವರೆಗೆ ಬೃಹತ್ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಎದಕ್ಕೆ ಹಮ್ಮಿಕೊಂಡಿವೆ ಅಂದರೆ, ನಮ್ಮ ಮೈಸೂರಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು ಒತ್ತಿಟ್ಟು ಈ ಸ್ವಾತಂತ್ರ್ಯ ಕೊಡುವುದರಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಸಹ ಅವರು ನೀಡಿದ್ದಾರೆ. ಇದೇ ರೀತಿ BJP ಶಾಸಕ ಯತ್ನಾಳ್ ಅವರಿಗೆ ಎಚ್ಚರಿಕೆ ಏನೆಂದರೆ, ಇದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ನೀವೇ ನಮ್ಮ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಬಿಜಾಪುರಿಗೆ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ. ಇಡೀ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಹಿಂದುಳಿದ ವರ್ಗದವರು, ನಮ್ಮ ಹಿಂದೂ ಸಹೋದರರು ಸಹ ನಮ್ಮ ಜೊತೆ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಷ್ಟು ಧೈರ್ಯ ನಮಗಿದೆ. ನೀವು ಯಾವುದೇ ಕಾರಣಕ್ಕೂ ಇಂಥ ಹೇಳಿಕೆಗಳನ್ನು ಕೊಡಬಾರದು. ನಿಮಗೆ ಗೌರವ ಅಲ್ಲ, ಅದು ಗೌರವ ಅಲ್ಲ. BJP ಶಾಸಕರಾಗಿ ಇಂಥ ಗೌರವ ಅಲ್ಲ. ಅದಕ್ಕೆಂದರೆ ಶಾಸಕ ಸ್ಥಾನ ಎಂದರೆ ಇದು ಎಲ್ಲ ಜಾತಿ ಧರ್ಮದವರಿಗೆ ಹೊಂದಿದಂತಹ ಶಾಸಕ ಇರಬೇಕು. ಎಲ್ಲ ಜಾತಿ ಧರ್ಮದವರಿಗೆ ಒಂದುಗೂಡಿ ನೀವು ಹೋಗಬೇಕೆಂದು ನಾನು ಈ ಮುಖಾಂತರ ಕೇಳಿಕೊಳ್ತೇನೆ. ಇವತ್ತು ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಬಗ್ಗೆ ಇವತ್ತು ಯತ್ನಾಳ್ ಶಾಸಕರು ಯಾವ ರೀತಿ ಮಾತಾಡಬೇಕಂತ ಅವರಿಗೆ ಗಮನ ಇಲ್ಲ. ಒಬ್ಬ ಶಾಸಕರಂದರೆ ಜನ ಸೇವಕರು, ಯಾರು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ, ನಾವು ಎಲ್ಲರೂ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಬಗ್ಗೆ ಅಪಾರವಾಗಿ ಮಾತಾಡ್ತಾರಲ್ಲ, ಅವರಿಗೆ ನಾಚಿಕಿಲ್ಲ, ಮಾನ ಇರಲ್ಲ, ಮರ್ಯಾದಿಲ್ಲ ಅವರಿಗೆ. ಯಾವ ರೀತಿ ಅವರು ಮಾತಾಡ್ತಾರೆ ರೀ? ಒಬ್ಬ ಕರ್ನಾಟಕದ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡ್ತಾರಲ್ಲ, ಸಣ್ಣ ಮಕ್ಕಳು ನೀವು ಯಾವ ರೀತಿ ಮಾತಾಡಬೇಕು ಗಮನ ಇಲ್ಲ ನಿಮಗೆ? ಒಬ್ಬ ಶಾಸಕರಾಗಿರ ಇದೇ ರೀತಿ ಶಾಸಕರು ಮಾಡ್ತಾಯಿದ್ದೀರಿ ನೀವು ಏನು ರೀ? ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ, ಹಜರತ್ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಹೆಸರು ಪಡೆದಂಥ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ. ಟಿಪ್ಪು ಸುಲ್ತಾನ್ ಬಗ್ಗೆ ಇತಿಹಾಸ ನೋಡಿ, ಹಜರತ್ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಯಾರಾದರೆ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ. ಯಾವ ರೀತಿ ಮಾತಾಡ್ತೀರಿ? ನಾಚಿಕಿಲ್ಲ ನಿಮಗೆ? ಒಬ್ಬ ಶಾಸಕರಾಗಿ ಈ ರೀತಿ ಮಾತಾಡ್ತೀರಾ? BJPಗ ರಾಜೀನಾಮೆ ಕೊಡಬೇಕು. ಅವರು BJPಗ ಇಟ್ಕೋಬಾರ್ದು. ಅವರಿಗೆ ಇಂಥವ್ರಿಗೆ ಕೋಮ ಗಲ್ಬೆ ಜಗಳ ಹಚ್ಚೋರಿಗೆ ಶಾಸಕರಾಯ್ತಾ? ಶಾಸಕರು ಅವರ ನಾಲ್ಕು ಶಾಸಕರು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಯಾವುದಾರು ಇನ್ನೊಂದು ಬಾರಿ ಯಾವುದೇ ಆಗಲಿ ಯಾವ ಶಾಸಕರಾಗಲಿ ಇಂಥ ರೀತಿಯ ಗಲಭೆಯನ್ನು ಮಾಡಬಾರ್ದು. ನಾವು ಒಂದು ಶಾಂತಿ ವಾತಾವರಣದಲ್ಲಿ ಸೃಷ್ಟಿಯಾಗಿದ್ದೀವಿ. ನಮ್ಮ ಧರ್ಮಗುರು ಈ ರೀತಿ ಯಾವುದೇ ಕಲಿಸಿಲ್ಲ. ನಮ್ಮ ಧರ್ಮಗುರು ನಮಗೆ ಒಂದು ಸೃಷ್ಟಿ ಮಾಡಿದ್ದೆ. ನಮಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಇಲ್ಲ, ಸಮಾಜದಾಗ ಯಾವ ರೀತಿ ಇರಬೇಕು, ಯಾವ ರೀತಿ ಹೇಳಿಕೆ ಕೊಡಬೇಕಂತ ಗಮನಕ್ಕಿಲ್ಲ ನಿಮಗೆ. ಇನ್ನೊಂದು ಬಾರಿ ಎಚ್ಚರಿಕೆ ಕೊಡ್ತಾವಿ, ಯಾವುದೇನಾಗಲಿ ಇಂಥ ಎಲ್ಲ ಶಬ್ದ ಉಪಯೋಗಿಸಬಾರ್ದು ಅಂತೇಳಿ ನನ್ನ ಮತ್ತೆ ಎರಡು ಮಾತು ಮುಗಿಸ್ತೀನಿ. 27ನೇ ತಾರೀಕು ಶುಕ್ರವಾರ ಇವತ್ತು ನಾವು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಏನೆಂದರೆ, ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದ ಬಿಜಾಪುರ MLA ಬಸವನಗೌಡ ಯತ್ನಾಳ್ ಅವರ ವಿರುದ್ಧವಾಗಿ ನಾವು ಈ ರ್ಯಾಲಿಯನ್ನು ಮಾಡಿದ್ದೀವಿ. ಏನೆಂದರೆ, ಬಿಜಾಪುರ ಬಸವನಗೌಡ ಯತ್ನಾಳ್ ಯಾವಾಗಾದರೂ ಮುಸಲ್ಮಾನರ ಬಗ್ಗೆ ಮತ್ತು ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ. ಇದು ಸರಿಯಲ್ಲ. ಯಾಕೆಂದರೆ ಅವ್ರ ಬಗ್ಗೆ ವಿಚಾರಿಸಿ, ಅವ್ರು ಏನಂಬುದು ಮೊದಲು ತಿಳಿದು ಮಾತಾಡಿ. ಬಾಯಿಗೆ ಬಂದು ಮಾತಾಡಿರೋದು ಸರಿಯಲ್ಲ ಅಂತ ಈ ಮಾತನ್ನು ಮುಗಿಸ್ತೇನೆ.